ಪೋಕೋ ತನ್ನ F6 ನ ಲಾಂಚ್ ಮಾಡಿದೆ. ಈ ಫೋನ್ ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8s Gen 3 ಪ್ರೊಸೆಸರ್ ಕೊಡಲಾಗಿದೆ. ಇದರ AnTuTu ಸ್ಕೋರ್ 15 lakh ಪ್ಲಸ್ ಇದೆ. ಇದು ಒಂದು ಅಲ್ಟಿಮೇಟ್ ಫೋನ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಇದ್ದಾಗ್ಲೇನೆ. ಹಾಗೆ ರಿಯಲ್ಮಿ ತನ್ನ GT60 ನ ಲಾಂಚ್ ಮಾಡಿತ್ತು. ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಪ್ರೊಸೆಸರ್ ಕೊಡಲಾಗಿದೆ. ಹಾಗೆ ಇದರ AnTuTu ಸ್ಕೋರ್ ಸಹ 15 lakh ಹತ್ತತ್ರ ಇದೆ. ಆಲ್ಮೋಸ್ಟ್ ಈ ಎರಡು ಫೋನ್ಸ್ ಗಳಲ್ಲಿ ಸೇಮ್ ಸ್ಪೆಸಿಫಿಕೇಶನ್ ಇದೆ. ಈ ಎರಡು ಫೋನ್ಸ್ ಗಳಲ್ಲಿ ಯಾವ್ದು ತಗೋಬೇಕು ಅಂತ ನೀವು ಕನ್ಫ್ಯೂಸ್ ಆಗಿದ್ರೆ ಇವತ್ತಿನ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಈ ವಿಡಿಯೋಲಿ ನಾನು ಈ ಎರಡು ಫೋನ್ಸ್ ಗಳನ್ನ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಯಾವ್ದ್ರಲ್ಲಿ ಬೆಸ್ಟ್ ಕ್ಯಾಮೆರಾ ಸಿಗುತ್ತೆ, ಯಾವ್ದ್ರಲ್ಲಿ ಹೆವಿ ಗೇಮಿಂಗ್ ಆಡ್ಬೋದು, ಹಾಗೆ ಯಾವ್ದ್ರಲ್ಲಿ ಬೆಸ್ಟ್ ಡಿಸ್ಪ್ಲೇ ಸಿಗುತ್ತೆ ಅಂತ ಈ ವಿಡಿಯೋಲಿ ಹೇಳ್ತಾ ಇದೀವಿ. ವಿಡಿಯೋ ಶುರು ಮಾಡೋಕೆ ಮುಂಚೆ ಸಣ್ಣದೊಂದು ರಿಕ್ವೆಸ್ಟ್, ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನನಗೆ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಸಬ್ಸ್ಕ್ರೈಬ್ ಆಗ್ತೀರಾ ಅಲ್ಲ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಬ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಇವುಗಳ ಡಿಸೈನ್ಸ್ ಬಗ್ಗೆ ಮಾತಾಡೋದಾದ್ರೆ, ಪೋಕೋ F6 ಬ್ಯಾಕ್ ಸೈಡ್ ಪ್ಲಾಸ್ಟಿಕ್ ಇಂದ ಮಾಡಲಾಗಿದೆ. ಹಾಗೆ ಇದರ ಫ್ರೇಮ್ ಕೂಡ ಪ್ಲಾಸ್ಟಿಕ್ ಇಂದ ಮಾಡಿರೋದು. ಫ್ರಂಟ್ ಅಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ರೊಟೆಕ್ಷನ್ ಕೊಡಲಾಗಿದೆ. ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಹಾಗೆ ಫ್ರಂಟ್ ಅಲ್ಲಿ ಫ್ಲಾಟ್ ಡಿಸ್ಪ್ಲೇ ಇದೆ. ರಿಯಲ್ಮಿ GT60 ಅಲ್ಲಿ ಬ್ಯಾಕ್ ಸೈಡ್ ಪ್ಲಾಸ್ಟಿಕ್ ಇಂದ ಮಾಡಿರೋದು. ಹಾಗೆ ಇದರ ಫ್ರೇಮ್ ಕೂಡ ಪ್ಲಾಸ್ಟಿಕ್ ಇಂದ ಮಾಡಲಾಗಿದೆ. ಫ್ರಂಟ್ ಅಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ನ ಪ್ರೊಟೆಕ್ಷನ್ ಕೊಡಲಾಗಿದೆ. ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಹಾಗೆ ಫ್ರಂಟ್ ಅಲ್ಲಿ ಕರ್ವ್ ಡಿಸ್ಪ್ಲೇ ಇದೆ. ನೆಕ್ಸ್ಟ್ ಇವುಗಳ ವೆಯ್ಟ್ ಬಗ್ಗೆ ನಾವು ಮಾತಾಡೋದಾದ್ರೆ, ಪೋಕೋ F6 183 ಗ್ರಾಮ್ ಇದೆ. ಹಾಗೆ 8.0 mm ಥಿಕ್ನೆಸ್ ಇದೆ. ರಿಯಲ್ಮಿ GT60 193 ಗ್ರಾಮ್ಸ್ ಇದೆ. ಹಾಗೆ 8.7 mm ಥಿಕ್ನೆಸ್ ಇದೆ. ರಿಯಲ್ಮಿ ಫೋನ್ ಸ್ವಲ್ಪ ಹೆವಿ ಹಾಗೆ ಸ್ವಲ್ಪ ದಪ್ಪ ಇದೆ. ಯಾಕೆ ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಓವರ್ ಆಲ್ ಎರಡು ಫೋನ್ಸ್ ಗಳ ಡಿಸೈನ್ ಸೇಮ್ ಇದೆ. ಕ್ಯಾಮೆರಾ ಮಾಡ್ಯೂಲ್ ಕೂಡ ಸೇಮ್ ಇದೆ. ಪರ್ಸನಲಿ ನನಗೆ ಎರಡು ಫೋನ್ಸ್ ಗಳ ಡಿಸೈನ್ ಇಷ್ಟ ಆಯ್ತು. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ನಾವು ಇವುಗಳ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಪೋಕೋ F6 ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8s Gen 3 ಪ್ರೊಸೆಸರ್ ಕೊಡಲಾಗಿದೆ. ಈ ಫೋನ್ ಅಲ್ಲಿ LPDDR5X ರ್ಯಾಮ್ ಇದೆ. ಹಾಗೆ UFS 4.0 ಸ್ಟೋರೇಜ್ ಇದೆ. ರಿಯಲ್ಮಿ GT60 ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಪ್ರೊಸೆಸರ್ ಕೊಡಲಾಗಿದೆ. ಈ ಫೋನ್ ಈ ಪ್ರೊಸೆಸರ್ ಜೊತೆ ಬಂದಿರೋ ಫಸ್ಟ್ ಫೋನ್ ಆಗಿದೆ. ಹಾಗೆ ಇದರಲ್ಲಿ LPDDR5X ರ್ಯಾಮ್ ಇದೆ. ಹಾಗೆ UFS 3.1 ಸ್ಟೋರೇಜ್ ಇದೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಅಂದ್ರೆ, ಇದರಲ್ಲಿ 128GB ಸ್ಟೋರೇಜ್ ಬೇಸ್ ವೇರಿಯಂಟ್ ಅಲ್ಲಿ UFS 3.1 ಸ್ಟೋರೇಜ್ ಸಿಗುತ್ತೆ. ಹಾಗೆ 256GB ಸ್ಟೋರೇಜ್ ಹೈಯರ್ ವೇರಿಯಂಟ್ ಅಲ್ಲಿ UFS 4.0 ಸ್ಟೋರೇಜ್ ಸಿಗುತ್ತೆ. ಎರಡು ಫೋನ್ಸ್ ಅಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡಬಹುದು, ಹೆವಿ ಗೇಮಿಂಗ್ ಆಡಬಹುದು, BGMI, COD ಹಾಗೆ ಫ್ರೀ ಫೈರ್ ಅಂತ ಗೇಮ್ಸ್ ನ ಆಡಬಹುದು. ಹಾಗೆ BGMI ಆಡುವಾಗ 60 FPS ವರೆಗೂ ಸಪೋರ್ಟ್ ಮಾಡುತ್ತೆ. 90 FPS ವರೆಗೂ ಲಾಕ್ ಆಗಿರುತ್ತೆ, ಅನ್ಲಾಕ್ ಆಗಿರೋದಿಲ್ಲ. ಆದ್ರೆ ಮುಂದೆ ಫ್ಯೂಚರ್ ಅಲ್ಲಿ 90 FPS ವರೆಗೂ ಗೇಮಿಂಗ್ ಅನ್ಲಾಕ್ ಮಾಡಬಹುದು. ಈ ಎರಡು ಫೋನ್ಸ್ ಗಳಲ್ಲಿ ಯಾವುದು ಬೆಸ್ಟ್ ಗೇಮಿಂಗ್ ಫೋನ್ ಆಗಿದೆ ಅಂತಂದ್ರೆ, ಈ ಎರಡು ಫೋನ್ ಗಳಲ್ಲಿ ಗೇಮಿಂಗ್ ಗೋಸ್ಕರನೇ ಬೆಸ್ಟ್ ಅಂತ ಇರೋದು. ಈ ಎರಡು ಫೋನ್ಸ್ ಗಳ AnTuTu ಸ್ಕೋರ್ 15 lakh ಹತ್ತತ್ರ ಇದೆ. ಇದರಿಂದ ಎರಡು ಫೋನ್ಸ್ ಅಲ್ಲಿ ಸೇಮ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ನಿಮ್ಗೆ ಏನಾದ್ರೂ ಜಾಸ್ತಿ ಎನ್ಹಾನ್ಸ್ ಪರ್ಫಾರ್ಮೆನ್ಸ್ ಬೇಕು ಅಂತ ಇದ್ರೆ ಪೋಕೋ F6 ನ ಪರ್ಚೇಸ್ ಮಾಡಬಹುದು. ಎರಡು ಫೋನ್ಸ್ ಗಳನ್ನ ಗೇಮಿಂಗ್ ಗೋಸ್ಕರನೇ ಮಾಡಲಾಗಿದೆ. ಆದ್ರೂ ಎರಡು ಫೋನ್ಸ್ ಅಲ್ಲಿ 3.5 mm ಆಡಿಯೋ ಜಾಕ್ ಇಲ್ಲ. ಗೇಮಿಂಗ್ ಗೋಸ್ಕರ ಮಾಡಿದ್ಮೇಲೆ 3.5 mm ಆಡಿಯೋ ಜಾಕ್ ಕೊಡಬೇಕಿತ್ತು, ಕೊಟ್ಟಿಲ್ಲ. ನೆಕ್ಸ್ಟ್ ನಾವು ಇವುಗಳ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಪೋಕೋ F6 ಅಲ್ಲಿ 6.67 ಇಂಚ್ 1.5K ಫ್ಲಾಟ್ AMOLED ಡಿಸ್ಪ್ಲೇ ಕೊಡಲಾಗಿದೆ. ಹಾಗೆ 120 Hz ರಿಫ್ರೆಶ್ ರೇಟ್ ಇದೆ. 2400 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ರಿಯಲ್ಮಿ GT60 ಅಲ್ಲಿ 6.78 ಇಂಚ್ 1.5K LTPO ಕರ್ವ್ಡ್ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ. 120 Hz ರಿಫ್ರೆಶ್ ರೇಟ್ ಇದೆ. ಹಾಗೆ 6000 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇಂಡೋರ್ ಹಾಗೆ ಔಟ್ಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಎರಡು ಫೋನ್ಸ್ ಗಳಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಡಲಾಗಿದೆ. ಇದರ ಜೊತೆ ಎರಡು ಫೋನ್ಸ್ ಗಳಲ್ಲಿ ವೈಡ್ ವೈನ್ L1 ಹಾಗೆ HDR ಸಪೋರ್ಟ್ ಇದೆ. ಇದರಿಂದ OTT ಪ್ಲಾಟ್ಫಾರ್ಮ್ಸ್ ಅಂದ್ರೆ ನೆಟ್ಫ್ಲಿಕ್ಸ್ ಹಾಗೆ ಅಮೆಜಾನ್ ಪ್ರೈಮ್ ಅಲ್ಲಿ ಫುಲ್ HD ವಿಡಿಯೋಸ್ ನ ನೋಡಬಹುದು. ಹಾಗೆ ಎರಡು ಫೋನ್ಸ್ ಗಳಲ್ಲಿ ಬೆಸ್ಟ್ ಡಿಸ್ಪ್ಲೇ ಸಿಗುತ್ತೆ. ರಿಯಲ್ಮಿ GT60 ಅಲ್ಲಿ LTPO ಡಿಸ್ಪ್ಲೇ ಕೊಡಲಾಗಿದೆ. ಇದರಿಂದ ಇದರ ರಿಫ್ರೆಶ್ ರೇಟ್ ನ 1 Hz ಇಂದ 120 Hz ನೀವೇ ಅಡ್ಜಸ್ಟ್ ಮಾಡ್ಕೋಬಹುದು. ಇದರಿಂದ ಬ್ಯಾಟರಿ ಸೇವಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇದು ಕರ್ವ್ ಡಿಸ್ಪ್ಲೇ ಫೋನ್ ಆಗಿದೆ, ಬಿದ್ರೆ ಈಸಿಯಾಗಿ ಹೊಡೆದೋಗುತ್ತೆ. ನೆಕ್ಸ್ಟ್ ನಾವು ಇವುಗಳ ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ, ಪೋಕೋ F6 ಅಲ್ಲಿ 5000 mAh ಬ್ಯಾಟರಿ ಇದೆ. 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಇದರ ಬಾಕ್ಸ್ ಅಲ್ಲಿ 120 ವ್ಯಾಟ್ ಚಾರ್ಜರ್ ಬರುತ್ತೆ. ಆದ್ರೆ ಈ ಫೋನ್ 90 ವ್ಯಾಟ್ ಚಾರ್ಜಿಂಗ್ ಅಷ್ಟೇ ಸಪೋರ್ಟ್ ಮಾಡುತ್ತೆ. ರಿಯಲ್ಮಿ GT60 ಅಲ್ಲಿ 5500 mAh ಬ್ಯಾಟರಿ ಇದೆ. 120 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಎರಡು ಫೋನ್ ಅಲ್ಲಿ ಡ್ಯುಯಲ್ ಸ್ಪೀಕರ್ ಕೊಡಲಾಗಿದೆ. ಎರಡರಲ್ಲೂ NFC ಸಪೋರ್ಟ್ ಇದೆ. ಪೋಕೋ F6 ಅಲ್ಲಿ IP64 ನ ಸರ್ಟಿಫಿಕೇಶನ್ ಇದೆ. ರಿಯಲ್ಮಿ GT60 ಅಲ್ಲಿ IP65 ನ ಸರ್ಟಿಫಿಕೇಶನ್ ಇದೆ. ಓವರ್ ಆಲ್ ಎರಡು
ಎರಡು ಫೋನ್ಸ್ ಗಳಲ್ಲಿ ಬ್ಯಾಟರಿ, ಡ್ಯುಯಲ್ ಸ್ಪೀಕರ್ಸ್ ಹಾಗೆ IP ರೇಟಿಂಗ್ ಬೆಸ್ಟ್ ಇದೆ. ಆದ್ರೆ ಜಾಸ್ತಿ ಬ್ಯಾಟರಿ ಬೇಕು, ಜಾಸ್ತಿ ಫಾಸ್ಟ್ ಚಾರ್ಜಿಂಗ್ ಬೇಕು ಅಂತ ಇದ್ರೆ ರಿಯಲ್ಮಿ GT60 ನ ಪರ್ಚೇಸ್ ಮಾಡಬಹುದು. ಇವುಗಳ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ Poco F6 Android 14 ಅಲ್ಲಿ ಬರುತ್ತೆ, ಹೈಪರ್ OS ಅಲ್ಲಿ ವರ್ಕ್ ಮಾಡುತ್ತೆ. ರಿಯಲ್ಮಿ GT60 Android 14 ಅಲ್ಲಿ ಬರುತ್ತೆ, ರಿಯಲ್ಮಿ UI 5.0 ಅಲ್ಲಿ ವರ್ಕ್ ಮಾಡುತ್ತೆ. ಎರಡು ಫೋನ್ಸ್ ಗಳಲ್ಲಿ 3 years ಮೇಜರ್ OS ಅಪ್ಡೇಟ್ ಸಿಗುತ್ತೆ, ಹಾಗೆ 4 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಆದ್ರೆ ಎರಡು ಫೋನ್ಸ್ ಗಳಲ್ಲಿ Android 17 ವರೆಗೂ ಅಪ್ಡೇಟ್ ಸಿಗುತ್ತೆ. ಎರಡು ಫೋನ್ಸ್ ಗಳಲ್ಲಿ ಯಾವುದೇ ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ಬರೋದಿಲ್ಲ. ಆದ್ರೆ Poco F6 ಅಲ್ಲಿ ಸ್ವಲ್ಪ ಫ್ರೀ ಇನ್ಸ್ಟಾಲ್ ಆಪ್ ಗಳು ಬರುತ್ತೆ, ಅದನ್ನ ಈಸಿಯಾಗಿ ಅನ್ಇನ್ಸ್ಟಾಲ್ ಮಾಡಬಹುದು. ಎರಡು ಫೋನ್ಸ್ ಗಳ UI ಅಲ್ಲಿ AI ಫೀಚರ್ಸ್ ಕೊಡಲಾಗಿದೆ, ಅದರಿಂದ ಫೋಟೋದಲ್ಲಿ ಆಬ್ಜೆಕ್ಟ್ ರಿಮೂವ್ ಮಾಡಬಹುದು, ಹಾಗೆ ವಿಡಿಯೋ ಎಡಿಟಿಂಗ್ ಕೂಡ ಮಾಡಬಹುದು. ನೆಕ್ಸ್ಟ್ ನಾವು ಇವುಗಳ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಸ್ ಗಳಲ್ಲಿ Wi-Fi 6 ಇರುತ್ತೆ, ಬ್ಲೂಟೂತ್ 5.4 ಇದೆ, NFC ಸಪೋರ್ಟ್ ಇರುತ್ತೆ, IR ಬ್ಲಾಸ್ಟರ್ ಸಿಗುತ್ತೆ, Type C ಚಾರ್ಜರ್ ಇರುತ್ತೆ, 2.0 ಪೋರ್ಟ್ ಇದೆ. Poco F6 ಅಲ್ಲಿ 15 5G ಬ್ಯಾಂಡ್ಸ್ ಇದೆ, ಹಾಗೆ ರಿಯಲ್ಮಿ GT60 ಅಲ್ಲಿ 9 5G ಬ್ಯಾಂಡ್ಸ್ ಕೊಡಲಾಗಿದೆ. ಇದರಿಂದ ರಿಯಲ್ಮಿ ಫೋನ್ ಅಲ್ಲಿ ಏನು ಸ್ಪೀಡ್ ಕಡಿಮೆ ಆಗೋದಿಲ್ಲ, ಎರಡರಲ್ಲೂ ಸೇಮ್ ಇರುತ್ತೆ. ಎರಡು ಫೋನ್ ಗಳಲ್ಲಿ 5G ಕನೆಕ್ಷನ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವುಗಳ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ Poco F6 ಅಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಸೋನಿ ಕಡೆಯಿಂದ IMX 882 ಸೆನ್ಸರ್ ಕೊಡಲಾಗಿದೆ. ಎರಡನೇದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ, ಹಾಗೆ 20 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು, ಹಾಗೆ ಫ್ರಂಟ್ ಕ್ಯಾಮೆರಾ ಇಂದನು 1080p ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ರಿಯಲ್ಮಿ GT60 ಅಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಸೋನಿ ಕಡೆಯಿಂದ LYT 600 ಸೆನ್ಸರ್ ಕೊಡಲಾಗಿದೆ. ಎರಡನೇದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ, ಹಾಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು, ಹಾಗೆ ಫ್ರಂಟ್ ಕ್ಯಾಮೆರಾ ಇಂದನು 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಓವರ್ ಆಲ್ ಎರಡು ಫೋನ್ ಕ್ಯಾಮೆರಾ ಬೆಸ್ಟ್ ಇದೆ. ಎರಡು ಫೋನ್ ಗಳು ಬೆಸ್ಟ್ ಇಮೇಜಸ್ ತೆಗೆಯುತ್ತೆ. ಬೆಸ್ಟ್ ಕ್ಯಾಮೆರಾ ಫೋನ್ಸ್ ಬೇಕು ಅಂತ ಇದ್ರೆ ಎರಡರಲ್ಲಿ ಯಾವ್ದು ಬೇಕಾದ್ರೂ ನೀವು ಪರ್ಚೇಸ್ ಮಾಡಬಹುದು. ಆದ್ರೆ ಫ್ರಂಟ್ ಕ್ಯಾಮೆರಾ ಬೆಸ್ಟ್ ಬೇಕು ಅಂತಂದ್ರೆ ರಿಯಲ್ಮಿ GT60 ನ ಪರ್ಚೇಸ್ ಮಾಡಿ. ಕೊನೆಯದಾಗಿ ಇವುಗಳ ಪ್ರೈಸಿಂಗ್ ಬಗ್ಗೆ ನಾವು ಮಾತಾಡೋದಾದ್ರೆ Poco F6 ಬೇಸ್ ವೇರಿಯಂಟ್ 8GB RAM ಪ್ಲಸ್ 256GB ಸ್ಟೋರೇಜ್ ಗೆ 29,999 ಆಗುತ್ತೆ. ರಿಯಲ್ಮಿ GT60 ಬೇಸ್ ವೇರಿಯಂಟ್ 8GB RAM ಪ್ಲಸ್ 128GB ಸ್ಟೋರೇಜ್ ಗೆ 30,999 ಆಗುತ್ತೆ. ಇವುಗಳ ಪ್ರೈಸಿಂಗ್ ಅಲ್ಲಿ 1,000 ಅಷ್ಟೇ ಡಿಫರೆನ್ಸ್ ಇರೋದು. ಹಾಗಿದ್ರೆ ಯಾವ್ದು ಪರ್ಚೇಸ್ ಮಾಡೋದು ಅಂತ ಕನ್ಫ್ಯೂಸ್ ಆಗಿದ್ಯಾ? ಈ ಎರಡು ಫೋನ್ಸ್ ಗಳಲ್ಲಿ ಬೆಸ್ಟ್ ಗೇಮಿಂಗ್ ಸಿಗುತ್ತೆ, ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಗುತ್ತೆ, ಬೆಸ್ಟ್ ಕ್ಯಾಮೆರಾ ಸಿಗುತ್ತೆ, ಬೆಸ್ಟ್ ಡಿಸ್ಪ್ಲೇ ಸಿಗುತ್ತೆ, ಹಾಗೆ ಎರಡರಲ್ಲೂ ಸೇಮ್ ಡಿಸೈನ್ ಸಿಗುತ್ತೆ. ನಿಮ್ಗೆ ಏನಾದ್ರೂ ಪ್ರಾಪರ್ ಗೇಮಿಂಗ್ ಸ್ಮಾರ್ಟ್ ಫೋನ್ ಬೇಕು ಅಂತ ಇದ್ರೆ Poco F6 ನ ಪರ್ಚೇಸ್ ಮಾಡಿ. ಅಥವಾ ಬೆಸ್ಟ್ ಗೇಮಿಂಗ್ ಜೊತೆ ಪ್ರೀಮಿಯಂ ಡಿಸ್ಪ್ಲೇ, ಬಿಗ್ ಬ್ಯಾಟರಿ, ಹಾಗೆ ಫಾಸ್ಟ್ ಚಾರ್ಜಿಂಗ್, ಬೆಸ್ಟ್ ಕ್ಯಾಮೆರಾ ಬೇಕು ಅಂತ ಇದ್ರೆ ರಿಯಲ್ಮಿ GT60 ನ ಪರ್ಚೇಸ್ ಮಾಡಿ. ನೀವೇನಾದ್ರೂ ನನ್ ಕೇಳಿದ್ರೆ ಯಾವ್ದು ತಗೋಬೇಕು ಅಂತ ನಾನು ಹೇಳೋದು ರಿಯಲ್ಮಿ GT60 ನ, ಯಾಕಂದ್ರೆ ಇದರಲ್ಲಿ 1.5K ರೆಗ್ಯುಲೇಷನ್ ಇದೆ, 12-bit ಪ್ಯಾನೆಲ್ ಇದೆ, ಹಾಗೆ 68 ಬಿಲಿಯನ್ ಕಲರ್ಸ್ ಸಿಗುತ್ತೆ, ಡೋಲ್ಬಿ ವಿಷನ್ಸ್ ಇದೆ, ಹಾಗೆ ಬಿಗ್ ಬ್ಯಾಟರಿ, ಫಾಸ್ಟ್ ಚಾರ್ಜಿಂಗ್ ಸಿಗುತ್ತೆ, ಬೆಸ್ಟ್ ಕ್ಯಾಮೆರಾ ಸಿಗುತ್ತೆ. ಅದಕ್ಕೇನೆ ನಾನು ರಿಯಲ್ಮಿ GT60 ನ ಚೂಸ್ ಮಾಡೋದು. ನೀವು ಯಾವ್ದಾದ್ರು ಪರ್ಚೇಸ್ ಮಾಡಬಹುದು. ಎರಡು ಫೋನ್ ಬೆಸ್ಟ್ ಫೋನ್ ಆಗಿದೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು Poco F6 ಹಾಗೆ ರಿಯಲ್ಮಿ GT60 ನ ಕಂಪೇರ್ ಮಾಡಿ ಹೇಳಿದೀನಿ. ಈ ಎರಡು ಫೋನ್ಸ್ ಗಳ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ನೀವು ಅದನ್ನ ಪರ್ಚೇಸ್ ಮಾಡಿ. ನಾನೇನಾದ್ರೂ ಮಿಸ್ ಮಾಡಿದ್ರೆ ಹೇಳಿ, ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಯಾವ ಫೋನ್ ನಾನು ಕಂಪೇರ್ ಮಾಡ್ಬೇಕು ಅಂತ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಕಂಪ್ಯಾರಿಸನ್ ಹೇಗಿತ್ತು, ಸ್ವಲ್ಪ ಆದ್ರೂ ಹೆಲ್ಪ್ ಆಯ್ತಾ ಇಲ್ವಾ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.